ಮುದನೂರು ಸುರಪುರ ತಾಲೂಕು. ಯಾದಗಿರಿ ಜಿಲ್ಲೆ. ಪಾಂಡವ್ರ ತೀರ್ಥರಿಗೆ ಹೇಳಿ ತೀರ್ಥಗಳ ಹೆಸರು ಹೇಳಿ. ಮಾಂತಯ್ಯ ಸ್ವಾಮಿ ಸರ್. ಮಾಡ್ತೀನಿ. ಇಲ್ಲಿ ಎಷ್ಟು ತೀರ್ಥಗಳು ಎಷ್ಟಿದೆ ಅಂದ್ರೆ? ಸಪ್ತ ತೀರ್ಥಗಳು ಸರ್. 7 ತೀರ್ಥಗಳು ಅವ್ರಿ ಸರ್. ಹಾಂ, 7 ತೀರ್ಥಗಳು. ಹೆಸರುಗಳು? ಹೆಸರು ಲಕ್ಷ್ಮಣ ತೀರ್ಥ ರೀ, ರಾಮ್ ತೀರ್ಥ ರೀ, ಸಂಗಮ್ ತೀರ್ಥ, ಪಾಂಡವ್ರ ತೀರ್ಥ ರೀ, ಸಕ್ಕರೆ ತೀರ್ಥ, ಹಾಲ್ ತೀರ್ಥ, ಮಳ ತೀರ್ಥ ರೀ. 7 ತೀರ್ಥ, 101 ಲಿಂಗ, 101 ಬಾಯಾವ್ರಿ ಸರ್. ಒಟ್ಟಾಗಿ ಟೋಟಲ್. ದೇವಸ್ಥಾನ ಇಲ್ಲೇ ಇಷ್ಟೇನೆ? ಇಷ್ಟು ಅಂದ್ರೆ ಇದೆಲ್ಲ ದೇವಸ್ಥಾನ ಅರ್ಧ ಊರು ಪೂರ್ತಿ ಮುಚ್ಚಲ್ ಸರ್. ಇದೆಲ್ಲ ಏನಾದ್ರು ಕಾಣ್ತಾವ ಸರ್. ಅದ್ರ ಮ್ಯಾಗ ಮನೆಗಳು ಬರೀ ಬುಡಕ್ ಗುಡಿಗಳು. ಇದೆಲ್ಲ ಪ್ರೆಸೆಂಟ್ ಗುಡಿಗಳಾಗ ನೋಡ್ರಿ ಸರ್. ಮ್ಯಾಗ ಮನೆ ಬುಡಕ್ ಗುಡಿ ಅಂದ್ರೆ ಈ ಗುಡಿ ಹಿಡ್ಕೊಂಡ್ರೆ ಅದು ಕಾಣ್ತಲ್ರಿ. ಆ ತೆಂಗಿನ ಹಿಡ್ಕೊಂಡು ಹಿಂಗೆ ಅರ್ಧ ಊರು ಬರ್ತದೆ ಸರ್. ಎಲ್ಲೇ ಕೇದ್ರಿ ಒಂದು ಬಸವಣ್ಣನ ಹುಡ್ತದ, ಒಟ್ಟು ಏನ ಮೂರ್ತಿ ಹುಡ್ತದ, ಅವೆಲ್ಲ ತರಗಲ್ಲ ರೀ. ಬರೀ ಸರ್ ತೋರಿಸ್ತೀನಿ ನಿಮ್ಗೆ. ಎಲ್ಲ ಮ್ಯಾಗ ಮನೆಗಳ್ರಿ, ಬುಡಕ್ ಗುಡಿಗಳ್ರಿ. ಇದು ಎಲ್ಲಿ ಹೋಗ್ತದೆ ಗೊತ್ತಿಲ್ಲ ನೋಡ್ರಿ ಸರ್. ಇದು ಗವಿ ಆ್ಯಕ್ಚುಲಾಗಿ. ಇದು ಹಿಂದೆ ಗವಿ ಅಲ್ರಿ ಸರ್. ಹಿಂದಿನ ದನಗಾಡಿ ಹೊಡೆದಾರ್ರಿ. ಏನಾದ್ರು ನೋಡ್ಬೇಕಂತ ಹೊಡೆದ್ ಗರ್ಭಗುಡಿ ಜಾಗ ಇಲ್ಲಿ ಆದ್ರೆ ಮುಂದೆ ಬಾಕ್ಲ ಎಲ್ಲಿದ ಗೊತ್ತಿಲ್ಲ ಸರ್. ಹೇಳಿ. ನಾವು ಇದು ಸುರಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯ ಮುದ್ನೂರು ದೇವರದಾಸಿಮಯ್ಯನ ಜನ್ಮಸ್ಥಳವಾಗಿದೆ. ಇಲ್ಲಿ 11ನೇ ಶತಮಾನದಲ್ಲಿ ಶ್ರೀ ದೇವರದಾಸಿಮಯ್ಯನವರು ಇಲ್ಲಿ ಜನಿಸಿ ಇಲ್ಲಿ ಜನ್ಮವೆತ್ತಿ ಇದು ಪುಣ್ಯಕ್ಷೇತ್ರವೆನಿಸಿದೆ ಮುದನೂರು. ಈಗ ದೇವರದಾಸಿಮಯ್ಯನವರು ದೇವಸ್ಥಾನ ಮುದನೂರಿನ ಹಿರೇಮುದನೂರು ಎನ್ನುವ ಗ್ರಾಮದಲ್ಲಿ ಇದೆ. ಆ ದೇವಸ್ಥಾನವು 11ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ. ಅಲ್ಲಿ ಸಪ್ತ ತೀರ್ಥಗಳಿರುತ್ತವೆ. 7 ತೀರ್ಥಗಳು ಈ ಊರಿನಲ್ಲಿವೆ. ರಾಮತೀರ್ಥ, ಲಕ್ಷ್ಮಣ ತೀರ್ಥ, ಪಾಂಡು ತೀರ್ಥ, ಹಾಲು ತೀರ್ಥ, ಸಕ್ಕರೆ ತೀರ್ಥ, ಮರಳು ತೀರ್ಥ, ಸಂಗಮ ತೀರ್ಥ ಎಂಬ 7 ತೀರ್ಥಗಳು ಈ ಗ್ರಾಮದಲ್ಲಿವೆ. ಹಿಂದೆ ದೇವರದಾಸಿಮಯ್ಯನವರು ಇಲ್ಲಿ ಜನ್ಮ ತಾಳಿ ರಾಮನಾಥನ ಅಂಕಿತದಲ್ಲಿ ತಮ್ಮ ವಚನಗಳನ್ನು ಬರೆದು ಪ್ರಪ್ರಥಮ ಇಡೀ ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಕ್ಕೆ ಪ್ರಥಮ ವಚನಕಾರನೆಂದು ಎನಿಸಿಕೊಂಡಿದ್ದಾರೆ. ಅವರ ವಚನಗಳು ಈಗಲೂ ಇಲ್ಲಿ ಲಭ್ಯ ಇರುತ್ತವೆ. ಅವರು ಎಲ್ಲ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಹಿಂದಿನ ಕೆಲವೊಂದು ವೈಷಮ್ಯಗಳನ್ನು ಮತ್ತು ಭಕ್ತಿ ಭಾವಗಳನ್ನು ಹೆಚ್ಚಿಗೆ ಮಾಡಿಸಿ ಜನರಲ್ಲಿ ಇರುವಂಥ ದ್ವೇಷಗಳನ್ನು ಎಲ್ಲ ತೆಗೆದು ತಮ್ಮ ಒಂದು ಸರಳ ಜೀವನ ನಡೆಸುವುದರ ಬಗ್ಗೆ ಸರಳ ರೀತಿಯಲ್ಲಿ ಕನ್ನಡದಲ್ಲಿ ತಮ್ಮ ವಚನಗಳನ್ನು ನಿರ್ಮಿಸಿದ್ದಾರೆ. ಇವರು ಬಸವಣ್ಣನವರಕ್ಕಿಂತಲೂ ಪೂರ್ವಜರು. ಈ ಗ್ರಾಮವು ಇಲ್ಲಿ ಸುಮಾರು 5-6 ಸಾವಿರ ಜನರ ಸಂಖ್ಯೆ ಇರುವಂಥ ಗ್ರಾಮವಾಗಿದೆ. ಇದು ಇನ್ನೂ ಪ್ರಗತಿ ಪಥದಲ್ಲಿ ಹೋಗಬೇಕಾಗಿದೆ. ಕರ್ನಾಟಕ ಸರ್ಕಾರವು ಈ ಗ್ರಾಮದ ಅಭಿವೃದ್ಧಿಗೆ ಈಗಾಗಲೇ 5 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಆದಾಗ್ಯೂ ಇನ್ನೂ ಸರ್ಕಾರ ಹೆಚ್ಚಿನ ಗಮನ ಹರಿಸಿ ಈ ಗ್ರಾಮದ ಅಭಿವೃದ್ಧಿ ಮಾಡಿ ಇದು ಪ್ರವಾಸಿ ಕೇಂದ್ರವನ್ನಾಗಿ ಮಾಡಿದರೆ ಅನುಕೂಲವಾಗುತ್ತದೆ ಅನ್ನುವ ಒಂದು ಊರಿನ ಜನರ ಅಭಿಲಾಷೆಯಾಗಿದೆ. ಒಳ್ಳೆಯದು. ದೇವರದಾಸಿಮಯ್ಯವರು ಇಂಥ ಜಾಗದಲ್ಲೇ ಹುಟ್ಟಿದ್ರು, ಅವ್ರ ಮನೆ ಇಲ್ಲೇ ಇತ್ತು ಅನ್ನೋದು ಆ ಥರ ಏನಾಗಿದೆ? ದೇವರದಾಸಿಮಯ್ಯನವರ ಜನ್ಮಸ್ಥಳದ ಒಂದು ಮನೆ ಇದೆ, ಇದೇ ಗ್ರಾಮದಲ್ಲಿ ಇದೆ, ಸ್ಥಳ ಇದೆ. ರಾಮನಾಥ ದೇವಸ್ಥಾನ. ದೇವರದಾಸಿಮಯ್ಯವರ
ಸ್ವಾಮಿ ಮುದನೂರು ದೇವರ ದಾಸಿಯಮ್ಮಯ್ಯ ಅವರ ಆರಾಧ್ಯ ದೈವ. ಪೆನ್ನೇಮ್ ಕೂಡ ಇವ್ರದ್ದು ಅದೇ ಅಲ್ಲೇ ನೋಡ್ತು. ಪೆನ್ನೇಮ್ ಅಂಕಿತ ನಾಮ. ತಮ್ಮ ಹೆಸರು? ನನ್ನ ಹೆಸರು ವೇಣುಗೋಪಾಲ ಅರ್ಚಕ್ ಅಂತ. ನಾನು ಇಲ್ಲಿ ಗೋಪಾಲ ಸ್ವಾಮಿ ಈ ಊರಿನಲ್ಲಿ ನೂರಾರು ದೇವಸ್ಥಾನಗಳಿವೆ ಮತ್ತು ಭೂಮಿಯಲ್ಲಿ ಹೂತು ಹೋಗಿವೆ ದೇವಸ್ಥಾನಗಳು. ಅವುಗಳೆಲ್ಲ ಉತ್ಖನನ ಮಾಡಬೇಕು. ಇಲ್ಲಿ ಚಿಕ್ಕ ಮುದನೂರು ಮತ್ತು ಹಿರೇಮುದನೂರು ಎಂಬ 2 ಗ್ರಾಮಗಳು ಸೇರಿ ಇಲ್ಲಿ ದೇವಸ್ಥಾನದ ಆಗರವಾಗಿದೆ. ಇಲ್ಲಿ ಆಂಜನೇಯ ದೇವಸ್ಥಾನ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ, ಭೃಂಗೇಶ್ವರ ದೇವಸ್ಥಾನ ಮತ್ತು ರಾಮನಾಥ ದಾಸಿಮಯ್ಯನವರ ದೇವಸ್ಥಾನ, ಇಷ್ಟೆಲ್ಲ ದೇವಸ್ಥಾನಗಳು ಈಗಾಗಲೇ ಕಾಣಸಿಗುತ್ತವೆ. ಮತ್ತು ಕೆಲವೊಂದು ದೇವಸ್ಥಾನಗಳು ಭೂಮಿಯಲ್ಲಿ ಹೂತು ಹೋಗಿ ಅವುಗಳ ಉತ್ಖನನ ಆಗಿದೆ. ಭಾಳ ಕೆಲಸ ಭಾಳ ಜಾಸ್ತಿ ಇದೆ. ಕೆಲಸ ಭಾಳ ಎಲ್ಲ ಮಾಡಬೇಕಾದ್ದು ಕರ್ತವ್ಯ ಇದೆ. ಸರ್ಕಾರ ಕೂಡ ಹೆಚ್ಚಿನ ಗಮನ ಹರಿಸಿ ಪ್ರಗತಿ ಮಾಡಿದರೆ ಈ ಗ್ರಾಮವು ಪ್ರವಾಸಿ ಕೇಂದ್ರ ಆಗಲು ಯಾವುದೇ ಮುದನೂರು ಈ ಒಂದು ಊರಿಗೆ ಇಲ್ಲಿಗೆ ಬರಬೇಕಂತಂದರೆ ಯಾದಗಿರಿಯಿಂದ ಶೋರ್ಪುರದಿಂದ ಹುಣಸಗಿ ಇಲ್ಲಿಗೆ ಬಂದು ವೇಣುಗೋಪಾಲ ಸ್ವಾಮಿ ಅದಲ್ಲ ಅಲ್ಲಿರೋದು ಬಣ್ಣಾಚಾರ ಅಂತ ಹೇಳಿಲ್ವ ಆಗೋಪ್ಪ ವೈಟ್ ಕಲರು ಅದು ಇದೆಲ್ಲ. ವೇಣುಗೋಪಾಲ ಸ್ವಾಮಿ, ಪಾಂಡುರಂಗ, ಆಮೇಲೆ ನರಸಿಂಹದೇವರು. ಹಾಂ ನರಸಿಂಹದೇವರು. ಹಾಂ ಏನು ನರಸಿಂಹದೇವರು. ಹಾಂ ಈ ಕಡೆ ಪಾಂಡುರಂಗ, ಹಾಂ ವೇಣುಗೋಪಾಲ, ನರಸಿಂಹದೇವರು.
ಸೆಂಟರ್ ಮೂಲ ಮನೆ ನೋಡಿ ಏರಿಕೆ ಮಾಡ್ಕೊಂಡ್ರಿ ಇದು ಇದು ರೀ ನೋಡ್ರಿ ಒಳಗೆ ಮೂಲ ಇದೆ. ದಾಯಿ ಮನೆನಾ ಮೊದಲಿನ ಮನೆನೇ ಇದೆ ರೀ. ದೇವರ ದಾಸಿಮಯ್ಯವರು. ತೋರಿಸಿ ಬರೀ ಒಳಗೆ ನಿವಾಸ ಅವರಲ್ಲಿ ವಾಸದ ಮನೆ. ವಾಸ ಇದ್ದಂಥ ಮನೆ ಅಂತ ಹೇಳಲ್ಲ ಅದು ಜಾಗ. ಬರೀ ಕಡೆ ಒಳಗೆ ಸುಚ್ಚಾಕ್ತಾಮತ್ತು ಏನಂತ ಬಿಡಿ ಬರ್ರಿ ಅವ್ರು ಏನೋ ವಿಡಿಯೋ ಮಾಡಿ ಇಲ್ಲ ಇಲ್ಲ ಇರಲಿ. ನೋಡ್ಕೊಂಡು ಹೋಗ್ತಾರ ನೋಡ್ಕೊಳ್ತಾರೆ. ಹೇಳಿ ಸರ್ ಇದ್ರ ಬಗ್ಗೆ ಒಂಚೂರು. ಇದು ದಾಸಿಮಯ್ಯನವರ ಜನ್ಮಸ್ಥಳವಾದ ಮುದ್ನೂರಿನಲ್ಲಿ ಇದು ಅವರು ವಾಸಿಸ್ತಿರು ಎಂಬ ಪ್ರತೀತಿ ಇದೆ. ಅಂದ್ರೆ ಪೂರ್ವಿಕರ ಮನೆ ಇದಾಗಿದೆ. ಇದು ಮುದನೂರು ಬಿ ಗ್ರಾಮದಲ್ಲಿ ಇದೆ ಅಷ್ಟೇ. ಇವರು ಮಲ್ಲನಗೌಡ ನಮಸ್ಕಾರ ಗೋಲ್ಗೇರಿ ಇವರು. ಇವರು ಇಲ್ಲಿ ದೇವರ ದಾಸಿಮಯ್ಯನ ನಿತ್ಯ ಪೂಜಾ ದೇವರ ರಾಮನಾಥ ದೇವರ ನಿತ್ಯ ಅಭಿಷೇಕ ಪೂಜಾ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಅವರು ಈಗ ಸತತ 5 ವರ್ಷದಿಂದ ತಮ್ಮ ಸೇವೆಯನ್ನು ಈ ಪೂಜಾ ಸಮಿತಿಗೆ ಮುಡುಪಾಗಿಟ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರತಿ ದಿವಸ ಇಲ್ಲಿ ದಿನಾಲು ಮುಂಜಾನೆ ಬೆಳಗ್ಗೆ 7 ಗಂಟೆಗೆ ರುದ್ರಾಭಿಷೇಕ ದಾಸಿಮಯ್ಯನವರ ಮತ್ತು ರಾಮನಾಥ ದೇವರ ರುದ್ರಾಭಿಷೇಕ ಜರುಗುತ್ತದೆ. ಈ ಕಾರ್ಯಕ್ರಮ ಸತತವಾಗಿ 5 ವರ್ಷದಿಂದ ನಡೀತಾ ಬಂದಿದೆ. ರಾಮನಾಥ ದೇವಸ್ಥಾನ ಎದುರುಗಡೆ ಇದೆಯಲ್ಲ ಅದೇ ನಾವು ಅದೇ ಲಿಂಗು ಅದಲ್ಲ ಲಿಂಗು ಇದೆ. ಅದು ಎದುರುಗಡೆ ಇರೋದೇ ದಾಸಿಮಯ್ಯವ್ರ ಮೂರ್ತಿ ಅಲ್ಲ. ಬಡಿವಾಳಪ್ಪ ಕೂಡ ಹಾಂ ನಾಲ್ವಾರ ಅಂತ ಅವ್ರ ಮನೆ ಇದು. ಇವ್ರ ಮನೆ. ಹಾಂ ದೇವರ ದಾಸಿಮಯ್ಯನವರ ಪರಮ ಭಕ್ತರು. ಬನ್ನಿ ನಾನು ತಮ್ಮ ಹೆಸರೇನಂದ್ರ? ಮಡಿವಾಳಪ್ಪ ಗೌಡ್ರನ್ನ. ತಮ್ಮ ಹೆಸರು? ಮಲ್ಲನಗೌಡ. ತಾವು ಇನ್ನೊಂದ್ಸತಿ ಆಗ್ಬಿಟ್ಟು ವೇಣುಗೋಪಾಲ್ ಅಂತ ವೇಣುಗೋಪಾಲ್ ಅರ್ಚಕ್ ಗೋಪಾಲ ಸ್ವಾಮಿ ದೇವಸ್ಥಾನದ ಸ್ವಾಮಿ ದೇವಸ್ಥಾನದ ಅರ್ಚಕ. ಇವಾಗ ಹುಡುಗ ಇರೋದು ಅವ್ರ ವಂಶಸ್ಥರನ್ನ ವಿಶ್ವನಾಥ್ ಅಲ್ಲ ಅವ್ರ ಹೆಸರು ಹೇಳಿದ್ರು. ಹುಡುಗಿ ಹುಡುಗ ಗುರು ವಂಶಸ್ತ್ರಿ. ಹಾಂ ಆದ್ರೆ ಹುಟ್ಟಿದ್ರೆ ಕೈಗೊಂದೆ. ಕುಲಜರ ಆಗ್ತಾರೆ ವಂಶಸ್ಥರಲ್ಲ, ಕುಲಜರ ಕುಲದವ್ರು ಯಾರ್ರಿ ಇವರು ಹಳೆತನಕ್ಕೆ ಬರೀತಾವ. ಬಿಳೆ ಜಾಡ್ರ ಅಂತಾರಲ್ಲ.